ಅವ್ರಿಗೇನು ತಲೆ ಐತೇನ್ರಿ ಅವ್ರಿಗೆ, ಪ್ರತಾಪ್ ಸಿಂಹ ಅವ್ರಿಗೆ? ನಿಜಾರ್ ಅಹಮದ್ ಅವ್ರನ್ನ ಆಯ್ಕೆ ಮಾಡಿದಾಗ ಇವ್ರು MP ಆಗಿದ್ರಲ್ಲ, ಅವಾಗ ವಿರೋಧ ಯಾಕೆ ಮಾಡಲಿಲ್ಲ? ಭಾರತ ದೇಶದವರಲ್ವ ಅವರು, ಬಾನು ಮುಷ್ತಾಕ್ ಅವರು ಎಲ್ಲಿಯವರು? ನಮ್ಮ ದೇಶದವ್ರಲ್ವಾ? ಈಗ ಧಾರ್ಮಿಕ ಅವತ್ತು ನಿಜಾರ್ ಅಹಮದ್ ಅವ್ರು ಬಂದಾಗ ಧಾರ್ಮಿಕ ಆಚರಣೆ ಅಲ್ವಾ? ಚಾಮುಂಡಿ ತಾಯಿಗೆ ಎಲ್ಲರೂ ಭಕ್ತಿ ಮಾಡ್ತಾರೆ, ಭಕ್ತಿಯಿಂದ ನೋಡ್ತಾರೆ. ಭಾರತೀಯ ಜನತಾ ಪಕ್ಷನೇ ಅದ್ರದ್ದು ಆ ಕೆಲಸನೇ ಅದ್ರದ್ದು. ಅವ್ರು ಹಿಂದೂ ಧರ್ಮ, ಮುಸಲ್ಮಾನ್ ಧರ್ಮ ಅಂತ ಅನ್ನೋದು ಬಿಟ್ರೆ ಬೇರೆ ಏನೈತೆ ಅವ್ರ ಹತ್ರ ಅಜೆಂಡಾ? ಈಗ ಧರ್ಮಸ್ಥಳದ ವಿಚಾರದಲ್ಲೂ ಜಾತಿ ಲೇಪನಗಳನ್ನ, ಧರ್ಮದ ಲೇಪನಗಳನ್ನ ಹಚ್ಚುವಂಥ ವ್ಯವಸ್ಥೆನ ಅವ್ರು ಮಾಡ್ತಾಯಿದ್ರು. ಅದಕ್ಕೆ ಅವಕಾಶ ನಾವು ಕೊಡಲಿಲ್ಲ. ಎಲ್ಲ ವಿಚಾರದಲ್ಲೂ ಅವರು ಧರ್ಮಗಳನ್ನ, ಜಾತಿಗಳನ್ನ ಮೇಲು ಕೀಳು ಅಂತ ಅನ್ನೋದನ್ನು ನಾವೆಲ್ಲರನ್ನೂ ಸಹಬಾಳ್ವೆಯಿಂದ ಬದುಕ್ತಾ ಇದ್ದೀವಿ. ನಾವು ಮೈಸೂರು ನಗರದಲ್ಲಿ ಶಾಂತಿಯಿಂದ ಬದುಕ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಕಾಮದಳ್ಳೂರಿ ಹತ್ಕೊಂಡು ಉರಿತಾ ಇದ್ರು, ಮೈಸೂರು ಶಾಂತಿಯಾಗಿರ್ತದೆ. ಈ ಮೈಸೂರಿನಲ್ಲಿ ಈ ಥರ ಎಲ್ಲನೂ ಮಾತಾಡಿ ಮೈಸೂರು ಇತಿಹಾಸದ ಬಗ್ಗೆ ಇವರು ಈ ಥರ ಮಾಡಿದ್ರೆ, ಒಂದು ದಸರಾ ಮಹೋತ್ಸವ ಇಡೀ ಪ್ರಪಂಚಕ್ಕೇ ಆ ಮಹೋತ್ಸವ ಅಂತಂದರೆ ಅದೊಂಥರ ವಿಜೃಂಭಣೆಯಿಂದ ನಡೆಯುವಂಥ ಮಹೋತ್ಸವ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ನಮ್ಮ ನಾಡ ಹಬ್ಬ ಇಡೀ ಪ್ರಪಂಚಕ್ಕೇ ದೊಡ್ಡ ಹಬ್ಬ ಹತ್ರ ಕಾಣಿಸುತ್ತೆ ಅದು. ಇವರು ಅದರಲ್ಲಿ ಅನ್ಯ ಧರ್ಮೀಯರನ್ನ ಕಳೆದುಬಿಡಿಸ್ಬಿಟ್ಟಿದ್ದೀರಿ ಅಂತ ಅಂದರೆ ಏನರ್ಥ? ಅದನ್ನು ಸಾಮಾನ್ಯ ಜನರು ಅರ್ಥ ಮಾಡ್ಕೊತಾರೆ. ನಮ್ಮ ಜನರೇನು ದಡ್ರಲ್ಲ, ಇವ್ರು ಏನಕ್ಕಾಗಿ ಹಿಂಗೆ ಮಾಡ್ತಾವ್ರೆ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ.